ಆರ್ಪರಿಸುವ ಎಪ್ಪುಲಿಗಳ ಮುಂದೆ ಬರಿದ ಶೂದ್ರನಿ ಮೂಡಿ ಹೋದಂಡ ನಮ್ಗೆ ಆಸೆ ಪಡಿಸಿ ದಿಕ್ಕಿ ದಿಕ್ಕಿಗೆ ಓಡಿಸಿ ಬಿಡಿದ್ರೆ ನೋಡು ದ್ರೌಪದಿ. ಕಾಂತ ಚೆನ್ನಾಗಿ ಕೇಳು. ಅದೇನು ಸಂಸ್ಥಾನವಾಗಿ ಹೇಳಬೇಕೆ? ಶ್ರೀ ಭೀಮೇಶನನ್ನು ಮನದಲ್ಲಿ ಧ್ಯಾನಿಸುತ್ತಾ ಹೇಗಾದ ಮಾಡಿ ಹೇಗೆ ಚಂಡಾಳ ಮಾಡಬೇಕಂತ ಗುಣ ಉಂಟ. ಆಶಿಯೇ ಚಂದನದ ಆಶಿಯೇ ಪದ್ಮದಳ ಲೋಚನೆ ಚೆನ್ನಾಗಿ ಕೇಳು. ಸಿದ್ಧವಾಗಿ ದ್ವಾರದಲ್ಲಿ ಬಿದ್ದು ಬಳಲಿಕೆಯಿಂದ ಎದ್ದು ಬಾರದ ಮತ್ತಾನೆ ಎಂಟೆತ್ತಾತ್ಮಕನಾದ ಅಣ್ಣನ ಆಜ್ಞೆಯಲ್ಲಿ ಬಿದ್ದಿರುವೆನಾದ ಕಾರಣ ಅಂತ ಎಲ್ಲ ಮಾಹಿತಿಯಲ್ಲೇ ಬಂದಿದೆ. ಪೂಜೆಯಂತೆ ಎಲ್ಲಿ ಒಕ್ಕರು ನಿಲ್ಲಕೊಡದೆ ಸಮೀಪದಲ್ಲಿರುವ ಕಟ್ಟಗುಣದ ಜಗಜಟ್ಟಿಯಾದ ವಿಕಾರನಾದ ಬಕಾಸುರನ ಆಪುರದಲ್ಲಿ ಥರಥರನಾಗಿ ದಿನವೊಂದಕ್ಕೆ ಮನೆಯೊಂದರಲ್ಲಿ ಒಂದು ಬಂಡಿ ಅನ್ನ ಒಬ್ಬ ಮನುಷ್ಯ ಇಟ್ಟುಕೊಂಡು ಹೊಟ್ಟೆಗೆ ತಿನ್ನುತ್ತಿರಲು ಅಷ್ಟರ ನಾವಿರುವವರ ಬ್ರಾಹ್ಮಣನ ಮನೆಯೊಂದನ್ನು ತಿಳಿದು ಬ್ರಾಹ್ಮಣನ ಮಗನ ಕಳುಹಿಸದ ಬಕಾಸುರನ ಆಯುಧಿಗೆ ಜಗಜಟ್ಟಿಯಾದ ನಾನೇ ಹೋಗುವನೆಂದು ಅಭಯ ಕೊಟ್ಟನು. ಬಂಡಿಯ ಮೇಲೇರಿಕೊಂಡು ದಂಡಿಯಾಗಿ ಉಂಡು ಚಂಡ ಬಕಾಸುರನೆಂಬ ಎನ್ನ ಪ್ರಚಂಡತರ ಬಾಹುಬಲದಿಂದ ಸರ್ರನೆಸಿ ದಕ್ಷಿಣ ನಗರದ ಹೆಬ್ಬಾಗಿಲಿಗೆ ತೋರಣ ಕಟ್ಟಿದ ಹೆಟ್ಟ ಪರಾಕ್ರಮನ ನಾನಲ್ಲವೇನೋ ಬಂಡ ಹೆಚ್ಚಿಗೆ ಮಾತನಾಡಿದರೆ ಮಲ್ಲಯ್ಯನಲ್ಲಿ ಅರ್ಜುನಲೇನರುಂಡ
ಈ ಪಾಂಡವರ ದಾಳಿಯ ಮಡಗಿಸಿ ಹೇಳಿದ ಮಾತು ಕೇಳಿಕೊಂಡು ಕೊಟ್ಟ ಬಟ್ಟೆಗಳ ಮುಟ್ಟುಕೊಂಡು ಕೊಟ್ಟ ಸಂಬಳಗಳನ್ನು ತೆಗೆದುಕೊಂಡು ಹದ್ದಿನಲ್ಲಿ ಸಿದ್ಧವಾಗಿದ್ದರೆ ಉಂಟಾಯಿತು. ಇಲ್ಲವಾದರೆ ಕಟ್ಟು ಮಾಡಿ ಸೆರೆಯಲ್ಲಿಟ್ಟು ಬಿಡ ಪಾಪಿಯಾದ ದ್ರೌಪದಿ ಎಂಬವಳನ್ನು ಉಟ್ಟ ಪೀತವ ಕತ್ತಲ ಸರಳ ಬಿಡ. ನಾನು ಸೂರ್ಯಗೊಂಡರ ತಮ್ಮ, ಇದೇ ನಿನಗೆ ನೇಮ. ಆಯ್ಕೆ ಜನಸಗಂಧಿಯಾದ ದ್ರೌಪದಿ, ನೀನೇತಕ್ಕೆ ಚಿಂತಿಸಿದ್ದೆ? ನಮ್ಮ ಅಣ್ಣನ ಆಜ್ಞೆಯಂ ಕೇಳಿಯ ಜಾಗೃತಿ ಬಳಿಯ ನೀನು ಹುಟ್ಟಬಿದ್ದ ಅಮ್ಮನವನ್ನು ತಟ್ಟನೆ ಸೆಳೆದು ಬಿಡುವೆ. ನಿನ್ನ ಬಿಡಿಸುವ ನಾನು ಬಳಿಯ ಬಂದ ವೈರಿಗಳನ್ನು ಕಟ್ಟಿ ಸಮಾನ ಮಾಡಿ ಗಗನ ಮಂಡಲಕ್ಕೆ ಒಯ್ಯುವೆ. ನಾರಿ ವಯ್ಯಾರಿ ಮದನ ಕಟಾರಿ ಕೇಳಿದೆಯ ಸುಂದರಿ? ಓ ಶೇಷ ಶಯನ ನಾರಾಯಣ ಓಹೋ ಅಣ್ಣಯ್ಯ, ಓಹೋ ತಮ್ಮ, ಏನು ಮೋಸವಾಯಿತು? ಅದೇನು ಮೋಸವಾಯಿತು ತಮ್ಮ? ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎನ್ನ ಬಾವುಗಳೆರಡು ಭೂಮಿಯ ಮೇಲೆ ಬಿದ್ದಂತೆ ತೋರಿತು. ಶಿವ ಶಿವ ಹರಗರ, ಇದೇನು ಆಶ್ಚರ್ಯವೋ ಚಂದ್ರಶೇಖರ? ಅಹೋ ಮಹಾಸ್ಫೂರನಾದ ಸಹೋದರನೇ, ಈ ನಾರಿಯ ಕಪಟ ನಾಟಕ ಬೂಟಕ ದಂಡನ ಮಾಡಿಸೋಣ. ಆ ವೈಯಾರಿಯ ಸುಳ್ಳು ನುಡಿವರ ಅಬ್ಬರದ ನಿಬ್ಬರದ ಅವಳನ್ನು ತಪ್ಪಿಸಿಕೊಂಡು ನಮ್ಮ ಅರಮನೆಗೆ ನಡೆಯ ದುಶ್ಯಾಸನೆ ಅತಿ ಬೇಗನೆ. ಅಣ್ಣ ಕರ್ಣ